ಸೊ ಏನೇನ್ ಮುಂಚೆ ಏನೇನ್ ನೋಡಿದ್ರಿ, ಇವಾಗ ಏನೇನ್ ಆಗಿದೆ ಅಂತಂದೆಲ್ಲ ತೋರಿಸ್ಬೇಕು. ಸೊ ಅದನ್ನ ತೋರಿಸ್ತೀನಿ. ಅಂಡ್ ಮೋರ್ ಓವರ್ ಸ್ವಲ್ಪ ಗಾಡಿ ಒಂದು ಟ್ರಿಪ್ಪಿಗೆ ಹೋಗಿದ್ವಿ ಕುದುರೆಮುಖ. ಅಂಡ್ ಮೋರ್ ಓವರ್ ಮೊನ್ನೆ ಅವರು ತಲೆ ಬುರುಡೆ ಎಲ್ಲ ತಗೊಂಡ್ ಬಂದಿದ್ರು, ಸ್ಕೆಲಿಟನ್ ತಗೊಂಡ್ ಬಂದಿದ್ರು. ಆ ಸ್ಕೆಲಿಟನ್ ತಗೊಂಡ್ ಬಂದ್ಮೇಲೆ ಅಲ್ಲಿ ಮಾಜರ್ ಮಾಡ್ಬೇಕಾಗಿತ್ತು, ಸ್ಥಳ ಮಾಜರು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಅವರ್ ಸೆಕೆಂಡ್ ವ್ಲಾಗ್. ಜಟಾಯು ಎರಡನೇ ಪಾರ್ಟು. ಇನ್ನೇನು ವಿಡಿಯೋ ಮಾಡಕ್ ರೆಡಿ ಮಾಡಿದೀವಿ. ಬ್ರೋ, ನಾನು ಯಾವಾಗ ನೋಡಿದ್ರು ಕಾಲ್ ಮಾಡಿದಾಗ್ಲೆಲ್ಲ ಧರ್ಮಸ್ಥಳದಲ್ಲಿದ್ದೀನಿ ಅಂತ ಹೇಳ್ತೀರಾ. ಸೊ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ನಡೀತಾ ಇರುವಂತ ಒಂದು ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಬ್ರೋ, ಅಲ್ಲಿ ನಡೆದಿರೋ ಘಟನೆಗಳಿಗೆ ಯಾರು ಕಾರಣ ಅಂತಂದೇಳಿ ತುಂಬಾ ಜನ ವಿಡಿಯೋಗಳು ಮಾಡಿ ಹಾಕಿದ್ದಾರೆ. ಏನ್ ಗೊತ್ತಾ ಬ್ರೋ, ಯಾರು ಬಿಟ್ರು ಕರ್ಮ ಬಿಡೋದಿಲ್ಲ ಅಂತ. ಎಕ್ಸಾಕ್ಟ್ಲಿ. ಮಂಜುನಾಥ ಇರೋದು ಎಷ್ಟು ಸತ್ಯ ಅಂತಂದೇಳಿ ನನಗೆ ಗೊತ್ತೈತಿ. ಯಾಕಂದ್ರೆ ನನ್ಗೆ ಏನೇ ಒಂದ್ ಕಷ್ಟ ಇದ್ರು, ಒಂದ್ ಸಣ್ಣದಾಗಿ ಏನೇ ಒಂದ್ ಮಾಡ್ಬೇಕನ್ನೋದಿದ್ರು, ಏನೇ ಒಂದ್ ಅಪ್ಪಣೆ ಪಡಿಬೇಕಂತಂದ್ರು ನಾನು ಧರ್ಮಸ್ಥಳದಕ್ಕೆ ಹೋಗೋದು. ನಮ್ ಮನೆ ದೇವ್ರು ಬೇರೆ ಐತೆ, ನಾನ್ ನಡ್ಕಂತಿರೋ ದೇವ್ರು ಬೇರೆ ನಡ್ಕಂತ ಇದೀನಿ. ಸೊ ಅದ್ರ ಪವರ್ ಇರೋದಕ್ಕೆ ನಾನು ಅದಕ್ಕೆ ನಡ್ಕಂತ ಇದೀನಿ ಬ್ರೋ, ಪ್ರತಿ ಸರಿನೂ ಅಷ್ಟೇ. ಅಂಡ್ ಮೋರ್ ಓವರ್ ಜಟಾಯು ಬರೋದಕ್ಕೆ ಕಾರಣನೇ ನಮ್ಮ ಮಂಜುನಾಥ. ನಾನು ಹೋಗ್ಬಿಟ್ಟು ನನ್ನ ಗಾಡಿ ರೆಡಿಯಾಗಿ ಇಲ್ಲಿಗೆ ಬಂದ್ರೆ ಮಾತ್ರ ನಾನು ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತೀನಿ, ಇಲ್ಲ ಬರೋದಿಲ್ಲ ಅಂತಂದು ಹೇಳಿ ಅಲ್ಲಿ ಬೇಡ್ಕೊಂಡು ಬಂದಿದ್ದೆ. ನೀನ್ ನಿಜವಾಗ್ಲೂ ಇರೋದೇ ಆದ್ರೆ ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾನು ಕಾರಲ್ಲೇ ಬರ್ಬೇಕು ಅಂತಂದು ಹೇಳಿ ಬಂದಿದ್ದೆ. ಸೊ ಹಂಗಾದಾಗ ಏನಾಯ್ತು ಅಂತಂದ್ರೆ, ದೇವ್ರು ಬಂದ, ನನ್ನ ಕಾರ್ನ ರೆಡಿ ಮಾಡಿಸ್ದ, ಈಗ ಧರ್ಮಸ್ಥಳಕ್ಕೂ ಹೋಗಿ ಬಂದೆ ಇದೇ ಕಾರಲ್ಲೇ. ಸೊ ದ ಥಿಂಗ್ ಈಸ್, ನೀವೇನು ಆಗ್ಬೇಕು ಅಂತ ಅಂದ್ರೆ ಅದು ಹಾಗೆ ಆಗುತ್ತೆ. ಈಗ ಅಲ್ಲಿ ನ್ಯಾಯ ಕೇಳ್ಬೇಕು ಅಂತಂದೇಳಿ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಅದ್ ನ್ಯಾಯ ಸಿಗ್ಬೇಕು ಅಂತಂದ್ರೆ ಸಿಕ್ಕೇ ಸಿಗ್ತತೆ. ಬಟ್ ಕರ್ನಾಟಕ ಗವರ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕಾಗಿತ್ತು ಒಂದ್ ಪಕ್ಷ, ಅದು ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಅಂಡ್ ಮೋರ್ ಓವರ್ ಮೊನ್ನೆ ಅವರು ತಲೆ ಬುರುಡೆ ಎಲ್ಲ ತಗೊಂಡ್ ಬಂದಿದ್ರು, ಸ್ಕೆಲಿಟನ್ ತಗೊಂಡ್ ಬಂದಿದ್ರು. ಆ ಸ್ಕೆಲಿಟನ್ ತಗೊಂಡ್ ಬಂದ್ಮೇಲೆ ಅಲ್ಲಿ ಮಾಜರ್ ಮಾಡ್ಬೇಕಾಗಿತ್ತು, ಸ್ಥಳ ಮಾಜರ್ ಮಾಡ್ಬೇಕಾದ್ರೆ ಪೊಲೀಸರು ಬರ್ಲಿಲ್ಲಂತೆ. ಇನ್ನೊಂದ್ ದಿನ ಬರ್ರಿ ಅಂತಿದಾರಂತೆ, ಡಿಲೇ ಆಗ್ತಿದಾವೆ. ಅಂಡ್ ಮೋರ್ ಓವರ್ ಮೊನ್ನೆ ಗೊತ್ತಿರೋ ತರಾನೇ ಅಲ್ಲಿ ಹೋದ್ರು, 4-5 ಜನ ಪಾದಯಾತ್ರೆ ಅಂತ ಎಲ್ಲ ಮಾಡಿದ್ರು. ಇವನನ್ನು ಮೈಲೋನ ತಗೊಂಬಂದಿದೀವಿ. ಒಳ್ಳೆ ಪೆಟ್ಟು, ಯಾರಿಗೂ ಏನು ಹಾಮ್ ಮಾಡಲ್ಲ, ಏನಿಲ್ಲ. ಇವನು ಅಷ್ಟೇ ಮ್ಯಾವ್ ಅಂತಾನು ಅನ್ನಲ್ಲ ಒಂದ್ಸರಿನು. ಚೆನ್ನಾಗಿರ್ತಾನೆ ಎಲ್ಲರ ಜೊತೆಗೂ. ಅವನಿಗೆ ಆಟ ಆಡೋ ಟೈಮಲ್ಲಿ ಆಟ ಆಡಿಸ್ಬೇಕು, ಆಟ ಆಡಿಸ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಅದನ್ನು ಜನ ತಪ್ಪಾಗಿ ತಿಳ್ಕೊಂತಿದ್ದಾರೆ. ಸೊ ಎವ್ರಿಬಡಿ ನೀಡ್ಸ್ ಸಮ್ ಲವ್ ಅಲ್ಲ. ಆ ಲವ್ ಕಡಿಮೆ ಆದಾಗ ಎಲ್ಲರೂ ನಿಮ್ಮ ಹತ್ರ ಬರ್ತಿರ್ತಾರೆ, ಅವಾಗ ಲವ್ ಕೊಡ್ರಿ. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡ್ರಿ. ಏನ್ ಗೊತ್ತಾ, ಮನ್ಸಿಂದ ಏನಾದ್ರು ಮಾಡೋದಾದ್ರೆ ನಿಮ್ ಪಾಡಿ ನೀವು ಹೋಗ್ರಿ, ನಿಮ್ ಪಾಡಿ ನೀವು ಕೇಳ್ಕೊಳ್ರಿ, ನಿಮ್ ಪಾಡಿ ನೀವು ಬರ್ರಿ. ಅವ್ರ ಹೆಸರು ಇವ್ರ ಹೆಸರು ಏನಕ್ಕೆ ತಗೊಂತ ಇದ್ದೀರಾ, ಅವ್ರ ಹೆಸರು ಇವ್ರ ಹೆಸರು ತಗೋಬೇಡ್ರಿ. ತಗೊಳ್ಳೋದು ದೊಡ್ಡ ಮಾತಲ್ಲ, ಬಟ್ ತಗೊಂಡ್ಮೇಲೆ ಅದ್ರ ತಕ್ಕಂತೆ ನಡ್ಕೋಬೇಕು. ನೀವ್ ಹೇಳಿದ್ರಿ ಅಷ್ಟೊಂದು ಕಾರ್ಗಳಿಂದೆಲ್ಲ ಬರ್ತಾ ಇದಾವೆ, ಅವೆಲ್ಲ ಬರ್ತಾ ಇದಾವೆ ಅಂತಂದ್ರಿ. ಎಲ್ಲರ ಹತ್ರ ಮೊಬೈಲ್ ಐತೆ ತಾನೆ. ಒಂದ್ ವಿಡಿಯೋ ಮಾಡಿ ಯಾವ ಕಾರ್ ಅಂತ ತೋರ್ಸ್ಬೋದಾಗಿತ್ತ, ಯಾವ ಬೈಕ್ ಅಂತ ತೋರ್ಸ್ಬೋದಾಗಿತ್ತ. ನೀನು ನೇಮು ಫೇಮು ತಗೊಳ್ಳೋದಕ್ಕೆ ಹಿಂಗ್ ಹಿಡ್ಕೊಂಡು ಎಲ್ಲದಕ್ಕೂ ಎಲ್ಲಾ ತರನು ವಿಡಿಯೋ ಮಾಡ್ತಿದ್ಯಾ. ಚನ್ನರಾಯಪಟ್ಟಣ ಅಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದಾರೆ ಅಂತಂದೇಳಿ ಪಟಾಕಿ ಹಚ್ಚದ್ ವಿಡಿಯೋ ಮಾಡ್ತಿದ್ದ ಅಂತಂದ್ಮೇಲೆ ನಿಂದು ಜೀವಕ್ಕೆ ಬೆದರಿಕೆ ಐತಿ ಅಂತಂದಾಗ ಯಾವ ಗಾಡಿ ಅಂತ ವಿಡಿಯೋ ಮಾಡ್ಬೋದಾಗಿತ್ತಲ್ವಾ ನೀನು. ಸುಮ್ನೆ ನೇಮ್ ಫೇಮಿಗೆ ಇವೆಲ್ಲ ಸೌಜನ್ಯನ ಹೆಸರು ತಗೊಂಡು ಆಟ ಆಡ್ಬೇಡ್ರಿ. ನಿಮಗೆ ನಿಜವಾಗ್ಲೂ ಬೇಕು ಅನ್ನೋದಾದ್ರೆ ಕರೆಕ್ಟಾಗಿ ಹೋಗ್ರಿ, ದೇವ್ರ ಮುಂದೆ ನಿಂತ್ಕೊಳ್ರಿ, ಕೇಳ್ಕೊಳ್ರಿ. ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ಅವ್ರ ಹೆಸರು ತಗೊಂಡು ಇದು ಮಾಡ್ದೆ, ಇವ್ರ ಹೆಸರು ತಗೊಂಡು ಇದು ಮಾಡ್ದೆ, ಅವೆಲ್ಲ ಬೇಡ. ನ್ಯಾಯ ಸಿಕ್ಕೇ ಸಿಗ್ತದ ಬ್ರೋ. ನಾನ್ ಅನ್ಕೊಂಡಿರೋದು ಅಷ್ಟೇ, ನ್ಯಾಯ ಸಿಗ್ಲಿ ಅಂತಾನೆ ಕೇಳ್ಕೊಂಡಿದೀನಿ. ನ್ಯಾಯ ಸಿಕ್ಕೇ ಸಿಗುತ್ತೆ, ಪಕ್ಕಾ ಸಿಗುತ್ತೆ ನ್ಯಾಯ. ತಲೆ ಕೆಡಿಸ್ಕೋಬೇಡ್ರಿ. ಲೇಟ್ ಆಗ್ಬೋದು, ಬಟ್ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ ಬ್ರೋ. ಯಾಕಂದ್ರೆ ಈಗ ನಡೀತಾ ಇರೋದ್ರಲ್ಲಿ ಮುಂಚೆ ಏನೋ ಇತ್ತು, ಹಿಂಗಿಂಗೆ ಅಂತ ಏನಾದ್ರು ಕೇಸ್ ಆದ್ರೆ ಬಹಳ ಕಟ್ಟುನಿಟ್ಟಾಗಿರೋ ಕ್ರಮ ತಗೊಂಡು ಅವೆಲ್ಲ ಮಾಡೋವಂಥ ಪೊಲೀಸರು ಅವರು ಎಲ್ಲ ಇದ್ರು. ಇವಾಗ
ನಾವು ಅದನ್ನೇನು ಕಾಣ್ತಾ ಇಲ್ಲ. ಸೊ ತಡ ಆಗ್ಬೋದು, ಬಟ್ ನ್ಯಾಯ ಸಿಗ್ತೈತೆ. ಅಂಡ್ ಮೋರ್ ಓವರ್ ಇವಾಗೆಲ್ಲ ಡಾಕ್ಯುಮೆಂಟೇಶನ್ ಕೇಳ್ತಾರೆ, ಇದು ಹಿಂಗಾಗಿರೋದು ಪ್ರೂಫ್ ಏನು ಅಂತ ಕೇಳ್ತಾರೆ. ಒಬ್ಬ ಪ್ರೂಫ್ ಬಂದಿದ್ದಾರೆ, ಭೀಮಾ ಅಂತ ಅವ್ರ ಹೆಸರು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತಂದು ಹೇಳಿ, ಬರ್ಲಿ ನೋಡೋಣ. ಸೊ ಇವೆಲ್ಲ ನಮ್ದು ಇನ್ಸ್ಟ್ರೂಮೆಂಟ್ಸು, ಲಾಸ್ಟ್ ಟೈಮು ತೋರಿಸಿದ್ದೆ ಮತ್ತು ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ಡ್ರಮ್ಸ್ ಇದೆ, ಕೀಬೋರ್ಡ್ ಇದೆ, ಆಮೇಲೆ ಗಿಟಾರ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಇದು ಕಹೂನ್, ನಾ ಹೇಳ್ದಂಗೆ ಎಲ್ಲರೂ ಕೆ ಜೋನ್ ಅಂತ ಕರಿತೀರಿ. ದಟ್ ಈಸ್ ನಾಟ್ ಕೆ ಜೋನ್, ದಟ್ ಈಸ್ ಕಹೂನ್. ಓಕೆನಾ? ಸೊ ಆ್ಯಂಡ್ ಮೋರ್ ಓವರ್ ಇವೆಲ್ಲ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಜೀವನದಲ್ಲಿ ಏನು ಪುಕ್ಸಟ್ಟೆ ಸಿಗಬಾರ್ದು ಅಂತ ಅಂತಾರೆ. ನಾನು ನಮ್ಮ ಹುಡುಗರು ಚೆನ್ನಾಗಿರಲಿ, ಕಲೀಲಿ ಅಂತಂದು ಹೇಳಿ ನನ್ನ ಕೈಯಿಂದ ಗಿಟಾರ್ಗಳಿಗೆ ಎಲ್ಲ ಅಮೌಂಟ್ ಹಾಕಿ ತಂದಿಟ್ಟು ಇಲ್ಲೆಲ್ಲ ಮಾಡಿದ್ರೆ, ಹುಡುಗರು ಬೀಳಿಸಿ ಮುರಿದಾಕಿ ಮಾರದಿನದಿಂದ ಕ್ಲಾಸ್ ಬಿಡೋದು, ಬರಲಿಲ್ದಂಗೆ ಆಗೋದು, ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲಿಲ್ದಂಗೆ ಆಗೋದು ಅಂಥವೆಲ್ಲ ಮಾಡಿದ್ದಾರೆ. ಸೊ ಈಗ ಬರ್ತಿರೋ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಂಪಲ್ ಆಗಿ ತೋರಿಸ್ಬೇಕಲ್ಲ ಅಂತವನ್ನೆಲ್ಲ ಅಂತಂದೇಳಿ ಇನ್ನೂ ಹಂಗೆ ಹಿಡ್ಕೊಂಡಿದ್ದೀನಿ. ಮೋರ್ ಓವರ್ ದಿಸ್ ಈಸ್ ಅವರ್ ಕ್ಲಾಸ್ ರೂಮ್ ಏರಿಯಾ. ಹಿಂಗಿದೆ ನನ್ನ ಕ್ಲಾಸ್ ರೂಮು. ಸೊ ಎಲ್ಲ ಹಿಂಗೆ ಬರೆದು ಎಲ್ಲ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಲೈಕ್ ಯಾವುದ್ಯಾವುದರಲ್ಲಿ ಯಾವ್ಯಾವ ನೋಟ್ಸ್ ಇದ್ದಾವೆ ಅಂತಂದು ಹೇಳ್ಬಿಟ್ಟು. ಸೊ ಇವೆಲ್ಲ ಫ್ರೆಟ್ಸ್ ಅಂತ ಕರಿತೀವಿ, ಇದು ಸ್ಟ್ರಿಂಗ್ಸು. ಯಾವ ಫ್ರೆಟ್ನ ಪ್ಲೇ ಮಾಡಿದ್ರೆ ಯಾವ ಥರ ಸೌಂಡ್ ಬರುತ್ತೆ, ಅದು ಯಾವ ಸ್ಕೇಲಲ್ಲಿ ಇರುತ್ತೆ ಅಂತ ಹೇಳ್ಕೊಡೋಕ್ಕೆ ಈ ಚಾರ್ಟ್ ಹೆಲ್ಪ್ ಆಗುತ್ತೆ. ಸೊ 12 ಫ್ರೆಟ್ ಈಸ್ ಅವರ್ ಸ್ಟ್ಯಾಂಡರ್ಡ್ ಸ್ಕೇಲ್ ಇನ್ ಗಿಟಾರ್. ಆ್ಯಂಡ್ ಮೋರ್ ಓವರ್ ಇದು ನನ್ನ ಸ್ವರ್ಗ. ನೀವು ನೋಡಿರ್ಬೋದು, ಆ ಕಡೆಗೆ ನಂದು ಆಫೀಸ್ ಇದೆ. ಸೊ ಆ ಕಡೆಗೆ ನಾವಿರ್ತೀವಿ, ಅಡ್ಮಿಷನ್ಸ್ ಎಲ್ಲ ಆ ಕಡೆನೇ ತೊಗೊಳ್ಳೋದು. ಇದು ನಮ್ಮ ಕ್ಲಾಸ್ ರೂಮ್ ಏರಿಯಾ, ಇಲ್ಲೆಲ್ಲ ಕ್ಲಾಸ್ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ದ ಗಿಟಾರ್ ಕ್ಲಾಸಸ್, ಪ್ಲೀಸ್ DM ಮಾಡಿ, ಇಲ್ಲ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಕುದುರೆಮುಖದಲ್ಲಿ ನಮಗೆ ಒಂದು ಸಂತೋಷದ ಸುದ್ದಿ ಏನು ಅಂತ ಅಂದರೆ, ರಾತ್ರಿ 3 ಗಂಟೆ ಸುಮಾರಿನ ರೀಚ್ ಆದ್ವಿ. ಸೊ 3 ಗಂಟೆ ಸುಮಾರಿಗೆ ರೀಚ್ ಆದಮೇಲೆ ಒಂದೇ ಒಂದು ಎಲ್ಲರೂ ಆಶ್ಚರ್ಯ ಪಡ್ತಿದ್ರು ಅಲ್ಲಿನ ಜನ, ಏನಂದರೆ ಈ ಗಾಡಿ ಮೇಲ್ಗಡೆವರೆಗೂ ಹೆಂಗೆ ತಗೊಂಬಂದ್ರಿ ನೀವು ಅಂತ. ಸೊ ಏನಾಗಿತ್ತು ಅಂತಂದರೆ, ಅಲ್ಲೆಲ್ಲ ಹೋಗೋದು 4 ವೀಲ್ ಡ್ರೈವ್ ಗಾಡಿಗಳು. ಸೊ ಈ ಗಾಡಿ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ರಾತ್ರಿ ಕತ್ಲು ಬೇರೆ ಇತ್ತು, ಏನೂ ಕಾಣ್ತಿರ್ಲಿಲ್ಲ ಲಿಟ್ರಲಿ. ನಮಗೆ ನಮ್ದು ಲೈಟಲ್ಲಿ ಎಷ್ಟು ಕಾಣ್ತಿತ್ತೋ ಅಷ್ಟೇ ಬೆಳಕಲ್ಲಿ ಹೋದ್ವಿ. ಬೆಳಿಗ್ಗೆ ಅಲ್ಲಿ ಎದ್ದು ರೆಸಾರ್ಟಿಂದ ಹೊರಗಡೆಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ನಾವು ಈ ರೋಡಲ್ಲಿ ನೆನ್ನೆ ಬಂದಿದ್ವಾ ರಾತ್ರಿ ಅಂತಂದೇಳಿ. ಸೊ ಸಿಕ್ಕಾಬಟ್ಟೆ ಅಂದರೆ ಒಳ್ಳೆ ಬೆಟರ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ್ಯಂಡ್ ಎಲ್ಲರೂ ಬಂದು ಕೆಳಗಡೆ ಬಗ್ಗಿ ಇದರೊಳಗಡೆಗೆ 4 ವೀಲ್ ಡ್ರೈವ್ ಐತಾ ಇಲ್ಲ ಅಂತಂದೇಳಿ ಬಗ್ಗಿ ಕೆಳಗಡೆ ನೋಡ್ತಾ ಇದ್ರು. ಹೌಸಿಂಗ್ 2 ಹೌಸಿಂಗ್ ಇರ್ತೈತೆ 4 ವೀಲ್ ಡ್ರೈವಿಗೆ, ಇದ್ರಲ್ಲಿ ಒಂದೇ ಹೌಸಿಂಗ್ ಇರೋದು ರೇರ್ ವೀಲ್ ಡ್ರೈವ್ ಗಾಡಿ. ಆಮೇಲೆ ಟೈರ್ ಚೆನ್ನಾಗಿರೋದಕ್ಕೆ ಅಲ್ಲಿವರೆಗೂ ಹೋಗಿದೆ ಅಂತ ಎಲ್ಲರೂ ಹಂಗೆ ಹೇಳಕ್ ಶುರು ಮಾಡಿದ್ರು. ಥ್ಯಾಂಕ್ ಯು. ಗಾಡಿನ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಾಗೆ ಬರ್ತಾ ಘಾಟ್ ಸೆಕ್ಷನಲ್ಲಿ ತುಂಬ ಜನ ಗಾಡಿನ ಅಡ್ಡ ಹಾಕಿ ಎಲ್ಲಿ ರೆಡಿ ಮಾಡಿಸಿದ್ದು, ಯಾವ ಊರಿನ ಗಾಡಿ ಅಂತ ಎಲ್ಲ ಕೇಳಿದ್ರು. ತುಂಬ ಖುಷಿ ಆಯಿತು. ಎಲ್ಲ ಗಾಡಿನೇ ನೋಡ್ತಾ ಇರ್ತಿದ್ರು ಎಲ್ಲ ಕಡೆಗೂ. ಸೊ ತುಂಬ ಖುಷಿಯಾಗಿದೆ ಗಾಡಿ ರೆಡಿ ಮಾಡಿಸಿದ್ಮೇಲೆ. ಆ್ಯಂಡ್ ಮೋರ್ ಓವರ್ ಆಕಾಶ ಕೂಡ ತುಂಬ ದಿನ ಆದಮೇಲೆ ಫ್ರೀ ಮಾಡ್ಕೊಂಡು ಬಂದಿದ್ದಾನೆ, ಸೆಕೆಂಡ್ ವ್ಲಾಗ್ ಮಾಡೋಣ ಅಂತಂದೇಳಿ. ಸೊ ಏನೇನು ಮಾಡೋದಿತ್ತು ಅವೆಲ್ಲ ಮಾಡಿಸಾಗಿದೆ. ಇವಾಗ ಅದನ್ನ ಏನೇನು ಮಾಡಿಸಿದ್ದೀನಿ ಅಂತ ಹೇಳ್ತೀನಿ. ನೀವು ಲಾಸ್ಟ್ ಟೈಮ್ ನೋಡಿದಾಗ ಡ್ಯಾಶ್ ಬೋರ್ಡಲ್ಲಿ ಈ ಸೆಂಟರ್ ಕನ್ಸೋಲ್ ಇರಲಿಲ್ಲ. ಸೊ ಸೆಂಟರ್ ಕನ್ಸೋಲು ನಮಗೆ ಸಿಗ್ಲಿಲ್ಲದ ಕಾರಣ ನಾನು ಇದನ್ನ ಆಕ್ರಿಲಿಕ್ ಶೀಟಲ್ಲೇ ಮಾಡಿಸಿದ್ದೀನಿ. ಆ್ಯಂಡ್ ಮೋರ್ ಓವರ್ ವೆಂಟ್ಗಳು ಕೂಡ ಸಿಗ್ತಾ ಇರಲಿಲ್ಲ ಹಳೆ ಗಾಡಿ ಆಗಿರೋದ್ರಿಂದ. ಸೊ ದಾವಣಗೆರೆಯಲ್ಲಿ ಒಬ್ಬ ಫೇಮಸ್ ಆರ್ಟಿಸ್ಟ್ ಇದ್ದಾನೆ, ಸ್ಟಿಕ್ಕರ್ ಆಗಿರ್ಬೋದು ಅಥವಾ ಆಕ್ರಿಲಿಕ್ ಶೀಟಿಂದ ಆಗಿರ್ಬೋದು, ಏನೇ ಆಗಿರ್ಬೋದು, ದೀಪಕ್ ಮೋಹಿತೆ ಅಂತಂದು ಹೇಳಿ. ದೀಪಕ್ ಮೋಹಿತೆ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ಯಾವುದೇ ಥರ ಡಿಸೈನ್ ಆಗಿರಲಿ, ಏನೇ ಆಗಿರಲಿ, ದಾವಣಗೆರೆಯಲ್ಲಿ ಏನೇ ಒಂದು ಕಾರಿಗಾಗಲಿ ಆಕ್ರಿಲಿಕ್ ಶೀಟಿಂದ ಆಗಿರಲಿ ಏನೇ ರೆಡಿ ಮಾಡಿಸ್ಬೋದು ಅಂತಂದರೆ ಬೆಟರ್. ನಿಮಗೆ ಗುಡ್ ಅಲ್ಲ, ಬೆಟರ್ ಬೇಕು ಅನ್ನೋದಾದರೆ ಅವನ ಹತ್ರ ಹೋಗ್ರಿ. ಅವನದು ಅಂಗಡಿ ಲೊಕೇಟ್ ಆಗಿರೋದು ಯಾವುದದು ಶಾರದಾಂಬ ಟೆಂಪಲ್ ಇದೆಯಲ್ಲ, ಶಾರದಾಂಬ ಟೆಂಪಲ್ ಎದುರುಗಡೆನೇ ಒಂದು ಅಂಗಡಿ ಇದೆ. ಸೊ ಅಲ್ಲಿಗೆ ಹೋಗ್ರಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವನೇ ಮಾಡಿಕೊಟ್ಟಿದ್ದೀನಿ ಆಕ್ರಿಲಿಕ್ ಶೀಟಲ್ಲಿ, ಮತ್ತು ಇವೆಂಟ್ ಕೂಡ ಅವನೇ ಮಾಡಿಕೊಟ್ಟಿದ್ದು. ಗಾಡಿ ಒಳಗಿರೋ ಪ್ರತಿಯೊಂದು ಸ್ಟಿಕ್ಕರ್ ಕೂಡ ಅವನೇ ಮಾಡಿರೋದು.
ಟೀಮ್ ಡ್ರಾಪ್ಔಟ್ ಇಂದ ಆಗಿರ್ಬೋದು, ಅಡ್ವೆಂಚರ್ ಇಂದ ಆಗಿರ್ಬೋದು, ನ್ಯಾಟ್ ಜಿಯೋದಾಗಿರ್ಬೋದು. ಆಮೇಲೆ ಇನ್ನು ಹಿಂದ್ಗಡೆ ಒಂದು 2-3 ಸ್ಟಿಕ್ಕರ್ ಹೊಸದಾಗಿ ಹಾಕ್ಸಿದೀವಿ, ಅದನ್ನು ತೋರಿಸ್ತೀನಿ ಯಾವ್ದು ಅಂತ. ಅದನ್ನು ಕೂಡ ಅವನೇ ಮಾಡಿರೋದು. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾನೆ. ನಿಮ್ಮ ಹತ್ರ ಯಾವುದು ಸ್ಟಿಕ್ಕರ್ ಇದು ಅಂಗಡಿಗೆ ಹೋದಾಗ ಇದು ಮಾಡ್ಕೊಡಕ್ ಆಗಲ್ಲ ಅಂತ ಅನ್ನೋದು ಯಾವ್ದಾದ್ರು ಸ್ಟಿಕ್ಕರ್ ಆಗಿರ್ಲಿ, ನೀವು ತಗೊಂಡ್ ಬನ್ರಿ, ಅದನ್ನ ಮಾಡ್ಕೊಡ್ತಾನೆ. ಬಟ್ ಅವನ ಹತ್ರ ಕೆಲ್ಸಕ್ಕೆ ಹೋದಾಗ ಹರಿಬರಿಯಲ್ಲಿ ಯಾವತ್ತೂ ಹೋಗ್ಬೇಡ್ರಿ. ಅವ್ನು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕೆಲಸ ಮಾಡೋದು. 10 ನಿಮಿಷದ ಕೆಲಸ ಅಂತ ನಿಮಗೆ ಅನಿಸ್ತಿರ್ಬೋದು, ಅವನು 2 ಅವರ್ ತಗೊಂತಾನೆ. ತುಂಬಾ ಚೆನ್ನಾಗಿ ಬರ್ತತೆ. ನೀವು ಹೇಳಿದ ಪ್ಯಾಟರ್ನ್ ಅಲ್ಲೇ ಮಾಡಿಕೊಡ್ತಾನೆ. ಬಟ್ ಅವನಿಗೆ ಟೈಮ್ ಕೊಡ್ಬೇಕು ನೀವು. ತುಂಬಾ ಕಾಮನ್ ಕಂಪೋಸ್ಡ್ ವ್ಯಕ್ತಿ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾನೆ. ಸೊ ಇದು ಡ್ಯಾಶ್ ಬೋರ್ಡ್ ಇಂದ ಆಯ್ತು. ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ, ಈ ಟಚ್ ಸ್ಕ್ರೀನು, ಆಮೇಲೆ ಸ್ಪೀಕರ್ಸು, ಆಮೇಲೆ ಸಬೂಫರ್ಸು ಇವೆಲ್ಲ ಹಾಕ್ಸಿದ್ ಎಲ್ಲಿ ಅಂತಂದ್ರೆ, ನಮ್ಮ ಭಾಯಿ ಒಬ್ರು ಇದಾರೆ, ನಮ್ಮ ದಾದಾ, ನರ್ಮದಾ ಶಾಪ್ ಅಲ್ಲಿ. ಸೊ ಆ ನರ್ಮದಾ ಶಾಪ್ ಇಂದು ಅಲ್ಲಿ ಹೋಗ್ಬಿಟ್ಟು ನಾವು ಟಚ್ ಸ್ಕ್ರೀನು ಮತ್ತೆ ಪೈನೀರ್ ಸ್ಪೀಕರ್ಸು ಆಮೇಲೆ ಊಫರ್ ಇವೆಲ್ಲ ಅಲ್ಲೇ ಅವ್ರ ಅಂಗಡಿಯಲ್ಲೇ ಮಾಡಿಸಿದ್ದು. ಈಗಲೂ ಬರೀ ಒಂದು ಕಾಲ್ ಮಾಡಿದ್ರೆ ಸಾಕು, ದಾದಾ ನನಗೆ ಇದು ಬೇಕು ಅಂತಂದ್ರೆ ಆಗ್ಲೇ ರೆಡಿ ಇಟ್ಕೊಂಡಿರ್ತಾರೆ ನಮ್ಮ ದಾದಾ. ಸೊ ಅಲ್ಲಿಂದ ಏನೇನ್ ಮಾಡಿಸ್ಬೋದು ಅಂತಂದೆಲ್ಲ ಅಲ್ಲೇ ಮಾಡಿಸಿದೀವಿ. ಮತ್ತೆ ಇನ್ನೇನು ಹೇಳ್ಬೇಕು ಅಂತಂದ್ರೆ, ಗಾಡಿಗೆ ಪರ್ಫಾರ್ಮೆನ್ಸಸ್ ಚೇಂಜ್ ಆಗ್ಬೇಕು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೇಂಜ್ ಆಗುತ್ತೆ. ಸೊ ಗಾಡಿ ಡೀಸೆಲ್ ಗಾಡಿ ಆಗಿರೋದ್ರಿಂದ ಟರ್ಬೋ ಒಂದು ಕೂರಿಸ್ಬೇಕಂತ ಅನ್ಕೊಂಡಿದೀನಿ. ಅಂಡ್ ಈ ಕಡೆಗೆ ಸ್ನಾರ್ಕೆಲ್ ಒಂದು ಬರಬೇಕು ಅಂತ ಅನ್ಕೊಂಡಿದೀನಿ, ಏರ್ ಫಿಲ್ಟರ್ ಸ್ನಾರ್ಕೆಲ್. ಸೊ ಏರ್ ಫಿಲ್ಟರ್ ಸ್ನಾರ್ಕೆಲ್ ದಾವಣಗೆರೆಯಲ್ಲಿ ಹಾಕ್ಸೋದ್ಕಿಂತ ನನಗೆ ಬೆಂಗಳೂರಿಗೆ ಹೋಗಿ ಹಾಕ್ಸ್ಬೇಕಂತ ಬಹಳ ಆಸೆ ಐತೆ. ಬಿಕಾಸ್ ಇಲ್ಲಿ ಹೆಂಗ್ ಬೇಕಂಗೆ ಕುಯ್ದು ಬಿಡ್ತಾರೆ, ಪೇಂಟ್ ಎಲ್ಲ ಹಾಳಾಗ್ತದೆ. ಮತ್ತೆ ಅದನ್ನ ರಿಟರ್ನ್ ಏನಾರ ಮಾಡಿಸ್ಬೇಕಂದ್ರೆ ಮತ್ತೆ ಒಂದು ವಾರ 15 ದಿನ ಟೈಮ್ ತಗೊಂತಾರೆ. ಬಟ್ ಬೆಂಗಳೂರಲ್ಲಿ ಹೋದ್ರೆ ಕೆಲಸ ಅವತ್ತಿಂದ ಅವತ್ತೇ ಕರೆಕ್ಟಾಗಿ ಆಗ್ತದೆ. ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಹಾಯ್ ಗಾಯ್ಸ್, ಇಷ್ಟ ತನಕ ನಾವೆಲ್ಲ ತುಂಬ ಮಾತಾಡಿದ್ದೀವಿ. ಸೊ ನಿಮಗೆ ಇಂಟೀರಿಯರ್ ಒಂದ್ಸರಿ ತೋರಿಸ್ಬಿಟ್ಟು ಆ ಸ್ಪೀಕರ್ಸು ಮತ್ತು ನಾನು ಯಾವ್ದು ಏನೇನು ಕೂರಿಸಿದೆ ಅಂತದೆಲ್ಲ ತೋರಿಸೋದಕ್ಕೆ ಇವಾಗ ಬನ್ನಿ. ಸೊ ನಾನು ಎಲ್ಲ ಕ್ಲಾಸ್ ಆಗೇ ಇರಲಿ ಅಂತಂದು ಹೇಳ್ಬಿಟ್ಟು ಸೌಂಡ ಕಾಪರೇಟ್ ಬಂದ್ಬಿಡುತ್ತೆ. ಆಮೇಲೆ ಕಟ್ ಮಾಡೋದು, ಓಕೆನಾ? ಇರ್ಲಿ ಬಾ ಬಾ ಬಾ. ಸೊ ಗಾಯ್ಸ್, ಎಲ್ಲ ಓಜಿ ಥರನೇ ಇರಲಿ ಅಂತಂದು ಹೇಳ್ಬಿಟ್ಟು ಏನು ಚೇಂಜ್ ಮಾಡಿಸಿಲ್ಲ ನಾನು. ಸೊ ಸೇಮ್ ಸ್ಟೇರಿಂಗ್ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಎಲ್ಲವೂ ಅದರದೇ ಆದ ಎಲ್ಲ ಏನೇನು ಪಾರ್ಟ್ಸ್ಗಳಿದಾವೆಲ್ಲ ಹುಡುಕಿ ಹಾಕಿದ್ದೀನಿ. ಸೊ ನಿಮಗೆ ಆಗಲೇ ಹೇಳ್ದಂಗೆ ಸೆಂಟರ್ ಕನ್ಸೋಲ್ ಒಂದು ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಆಕ್ರಲಿಕ್ ಶೀಟಲ್ಲಿ ಮಾಡಿಸಿ ಹಾಕಿದ್ದೀನಿ. ಆ್ಯಂಡ್ ಸಿಸ್ಟಮ್ಮು ಮತ್ತು ಸ್ಪೀಕರು ಮತ್ತು ಊಫರು ಇದಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಂತಂದರೆ, ನಮ್ಮ ದಾದಾ ಇದ್ದಾರೆ, ನರ್ಮದಾ ಅಂತಂದೇಳಿ ಶಾಪ್ ನೇಮು. ಸೊ PB ರೋಡು ತ್ರಿಶೂಲ್ ಕಂಫರ್ಟ್ಸ್ ಎದುರುಗಡೆನೇ ಸಿಗುತ್ತೆ, ಬಿಸೈಡ್ ಫೇಮಸ್ ಹೋಟೆಲ್. ಸೊ ಅಲ್ಲಿಗೆ ಹೋಗ್ಬಿಟ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಸ್ಪೀಕರ್ಸು ಊಫರ್ಸ್ ಎಲ್ಲ ಹಾಕ್ಕೊಡ್ತಾರೆ. ಆ್ಯಂಡ್ ಮೋರ್ ನಂದಲ್ಲಿ ಇಟ್ಟಿರೋದು 8 ಇಂಚಿಂದು ಊಫರು, ಆಮೇಲೆ 2 12 ಇಂಚಿನ ಸ್ಪೀಕರ್ ಇದ್ದಾವೆ, ಮುಂದೆ 4 ಇಂಚಿನ ಸ್ಪೀಕರ್ ಇದ್ದಾವೆ. ಸೊ ಅಲ್ಲೊಂದು 4 ಇಂಚಿನ ಸ್ಪೀಕರ್ ಹಾಕ್ಸಿದ್ದೀವಿ ಫ್ರಂಟಲ್ಲಿ. ಹಿಂದ್ಗಡೆಗೆ 2 ಸ್ಪೀಕರ್ ಇದ್ದಾವೆ ವಿತ್ ಊಫರ್ ಇದೆ. ಸೊ ನೀವು ನೋಡ್ತಿರ್ಬೋದು, ಈ ಥರ ಇದೆ ನಮ್ಮ ಕ್ಲಸ್ಟರು. ಆ್ಯಂಡ್ ಹಿಂದ್ಗಡೆಗೆ ಯಾವ ಥರ ಸ್ಪೀಕರು ಮತ್ತು ಊಫರ್ ಹಾಕ್ಸಿದೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇದು ಸ್ಪೀಕರು ಆ್ಯಂಡ್ ಇದು ಊಫರು. ಇದು ಈ ಥರ ಇದೆ ಊಫರು. ಸೊ ಏನೇ ನಿಮ್ಮದು ಕನೆಕ್ಷನ್ಗೆ ಏನೇ ಇದ್ರೂ ಎಲ್ಲ ವೈರ್ ಏನೂ ಕಾಣಲ್ಲ. ಸೊ ಎಲ್ಲ ಒಳಗಡೆಯಿಂದನೇ ತೊಗೊಂಡು ಬರ್ತಾರೆ. ಎಲ್ಲ ನಿಮ್ಗೆ ಯಾವ ಥರ ಬೇಕು ಅದೇ ಥರನೇ ಮಾಡಿಕೊಡ್ತಾರೆ. ಸೊ ನಮ್ಮದು ಹಳೆ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಮಾಡಲೇಬೇಕಾಗುತ್ತೆ, ಯಾವ ಥರ ಒಂಥರ ಕನೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮಗೆ ಗೊತ್ತಲ್ಲ ಒಳಗಡೆ ಊಫರ್ ಸೌಂಡ್ ಹೆಂಗೆ ಬರುತ್ತೆ. ಒಂದ್ಸರಿ ಹಾಕ್ಬೇಕಾ? ಓಕೆ, ಸಾಂಗ್ ಚೇಂಜ್ ಮಾಡಿಬಿಡೋಣ ಇರ್ರಿ, ಮತ್ತೆ ಕಾಪಿ ರೈಟ್ ಬರಬಾರ್ದಲ್ಲ. ಒಂದು 10 ಸೆಕೆಂಡ್ ನಡುತ್ತೆ. ಇಲ್ಲ, ನಾನ್ ಕಾಪಿರೈಟೆಡ್ ಸಾಂಗ್ಸೇ ಹಾಕೋಣ. ಅದೇ ಡೋರ್ ಕ್ಲೋಸ್ ಆಗಿರೋದ್ರಿಂದ, ಡೋರ್ ಓಪನ್ ಆಗಿರೋದ್ರಿಂದ ಆ್ಯಕ್ಚುಯಲ್ ಆಗಿ ನಮಗೆ ಊಫರ್ ಕರೆಕ್ಟಾಗಿ ಕೇಳಲ್ಲ. ಸೊ ಡೋರ್ನ ಕ್ಲೋಸ್ ಮಾಡ್ತೀವಿ. ಡೋರ್ನ ಕ್ಲೋಸ್ ಆದಮೇಲೆ ಒಳಗಡೆಗೆ ಏರ್ ಕಾಂಪ್ಯಾಕ್ಟ್ ಜಾಸ್ತಿ ಆಗಿರ್ತದೆ, ಅವಾಗ ಮಾತ್ರ ನಮಗೆ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ. ಸೊ ಈಗ ಓಪನ್ ಏರಿಯಾದಲ್ಲಿ ಯಾವಾಗಲೂ ಸೌಂಡು ಕರೆಕ್ಟಾಗಿ ಕೇಳಲ್ಲ. ಆ್ಯಂಡ್ ಮೋರೋವರ್ ಇದನ್ನು ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಹಿಂದ್ಗಡೆ ಸೀಟಲ್ಲಿ ಎರಡು ಸ್ಪೀಕರ್ ಇದ್ದಾವೆ, ಊಫರ್ ಐತೆ, ಆ್ಯಂಡ್ ಫ್ರಂಟ್ 2 ಇದ್ದಾವೆ.
ಸೊ 4 ಚಾನಲ್ ಲ್ಯಾಂಪ್ ಇದೆ ಎಲ್ಲ ಕಡೆಗೂ, ಈ ಕಡೆ 2 ಚಾನಲ್, ಈ ಕಡೆ 2 ಚಾನಲ್. ಸೊ ಸರೌಂಡಿಂಗ್ ಸೌಂಡ್ಸ್ ಕೂಡ ತುಂಬ ಸಖತ್ತಾಗಿ ಕೇಳಿಸುತ್ತೆ. ನೀವು ಮಾಡಿಸ್ಬೇಕಂತಂದ್ರೆ ನರ್ಮದಾ ಹೇಳಿದ್ನಲ್ಲ ಅದೇ ಶಾಪಿಗೆ ಹೋಗ್ರಿ. ಸೊ ನೀವು ಹೇಳ್ದಂಗೆ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಔಟ್ಪುಟ್ ಕೊಡ್ತಾರೆ. ಆ್ಯಂಡ್ ಮೋರ್ ಓವರ್ ಸ್ಟಿಕ್ಕರ್ ಹೇಳ್ತಾ ಇದ್ನಲ್ಲ ಅವಾಗ, ಸ್ಟಿಕ್ಕರ್ ಏನು ಅಂತಂದರೆ, ಸೊ ಇದನ್ನು ನೋಡ್ಕೊಳ್ಳಿ, ಬಿಲ್ಟ್ ನಾಟ್ ಬಾಟ್ ಅಂತ ಹಾಕ್ಸಿದ್ದೀನಿ. ಸೊ ಕಣ್ಮುಂದೆ ಇದ್ದು ನನಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿರೋದಕ್ಕೆ ನಾನು ಬಿಲ್ಟ್ ನಾಟ್ ಬಾಟ್ ಅಂತ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಆ್ಯಂಡ್ ಮೋರ್ ಓವರ್ ನಿಮಗೆ ಗೊತ್ತಿರಂಗೆ ನಾವೆಲ್ಲ ದಾವಣಗೆರೆಯವರು, ಮಾತೆತ್ತಿದ್ರೆ ಬರ್ತಿರ್ತಾವೆ ಬೀಪ್ ಸೌಂಡು. ಸೊ ಎಕ್ಸ್ಪ್ಲಿಸಿಟ್ ಜಾಸ್ತಿ ಮಾತಾಡ್ತಿರ್ತೀವಿ, ನಮ್ಮಿಂದ ಸ್ವಲ್ಪ ದೂರ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಜಟಾಯು ಫೈನಲಿ ಎಲ್ಲ ಕಡೆಗೂ ರೆಡಿಯಾಗಿ ನಿಂತ್ಕೊಂಡಿದೆ. ಆ್ಯಂಡ್ ಮೋರ್ ಓವರ್ ನಾನು ಒಂದು 2-3 ಕ್ಲಿಪ್ಪು ಆಕಾಶ್ ಅವ್ರಿಗೆ ಕೊಡ್ತೀನಿ, ನಾವು ಟ್ರಿಪ್ಪಿಗೆ ಹೋದಾಗ ಹೆಂಗಿತ್ತು ನಮ್ಮದು ಎಲ್ಲ ಹೋಗಿ ಬರೋದು ಆಫ್ ರೋಡಿಂಗ್ಸಿಂದು ಎಲ್ಲ ವೀಡಿಯೋಸು ಅಂತಂದೇಳಿ ಅದನ್ನು ಹಾಕ್ತಾರೆ ಮೋಸ್ಟ್ಲಿ. ನೋಡೋಣ. ಮತ್ತೆ ಏನಾದರೂ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲರದ್ದು ನಂಬರ್ಸ್ಗಳೆಲ್ಲ ಹಾಕಿರ್ತೀವಿ. ಏನೇ ಬೇಕಿದ್ರೂ ನಮ್ಮದು ನಂಬರ್ಸ್ ಹಾಕಿರ್ತೀವಿ, ಕಾಲ್ ಮಾಡಿ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಆಯಿತಾ? ಪರ್ವಾ ಮ್ಯೂಸಿಕ್ ಬಗ್ಗೆ. ಪರ್ವಾ ಮ್ಯೂಸಿಕಲ್ಸ್, ಓಕೆ. ಸೊ ಪರ್ವಾ ಮ್ಯೂಸಿಕಲ್ಸ್ ನನ್ನ ಒಂದು ಚಿಕ್ಕದಾದ ಮ್ಯೂಸಿಕ್ ಕ್ಲಾಸು. ಸೊ ಇಲ್ಲಿ ನಾನು ಗಿಟಾರ್ ಮತ್ತು ಕೀಬೋರ್ಡು, ಕಹೂನ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 15 ಡೇಸಲ್ಲಿ ಕೀಬೋರ್ಡ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಗಿಟಾರ್ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಸೊ ಆ್ಯಕ್ಚುಲಿ ನೆನ್ನೆಗೆ ಆ್ಯನಿವರ್ಸರಿ, ನಮ್ಮದು 2nd ಆ್ಯನಿವರ್ಸರಿ. ಸೊ ಹೀಗೆ ಹೋಗ್ತಾ ಇದ್ದೀವಿ, ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ನೀವು ಬನ್ನಿರಿ, ಯಾರಿಗಾರೇ ಇಂಟ್ರೆಸ್ಟ್ ಇದ್ದರೆ ಗಿಟಾರ್ ಕಲಿಯೋದಕ್ಕೆ. ಸೊ ಪ್ಲೀಸ್ ಕಮ್ ಟು ಅವರ್ ಕ್ಲಾಸ್ ಆ್ಯಂಡ್ ಜಾಯಿನ್. ಸೊ ನೀವು ನಮ್ಮ ಕ್ಲಾಸಲ್ಲಿ ಬರೋದ್ರಿಂದ ಏನು ಹೆಲ್ಪ್ ಅಂತಂದರೆ, ದೇರ್ ಇಸ್ ನೋ ಟೈಮ್ ಲಿಮಿಟ್ಸ್ ಹಿಯರ್. 4:15 ಕ್ಲಾಸ್ ಓಪನ್ ಆಗುತ್ತೆ, 9 ಗಂಟೆವರೆಗೂ ಇರ್ತೀವಿ. ನಿಮ್ಗೆ ಯಾವ ಟೈಮ್ ಕನ್ವೀನಿಯೆಂಟ್ ಆಗುತ್ತೋ ಅದೇ ಟೈಮಲ್ಲಿ ನೀವು ಕ್ಲಾಸಿಗೆ ಬರ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಕಡೆಗೆ ಹೋದರೆ 1 ಅವರ್ ಕ್ಲಾಸು, 1.5 ಅವರ್ ಕ್ಲಾಸು ಅಂತಂತಾರೆ. ನಿಮಗೆ ಬೋರ್ ಆಗೋವರೆಗೂ ನೀವು ನಮ್ಮ ಕ್ಲಾಸಲ್ಲಿ ಇರ್ಬೋದು, ತೊಂದರೆ ಇಲ್ಲ ಬೇಕೇ ಬೇಕು. ಕ್ಲಾಸು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಇವತ್ತು, ನಾನು ಬಂದಿದ್ದೀನಿ, ಪ್ಲೀಸ್ ಟೀಚ್ ಮಾಡಿ. ಇಟ್ಸ್ ಓಕೆ, ವಿಲ್ ಟೀಚ್ ಯು. ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ಆ್ಯಂಡ್ ವಿ ಆರ್ ಪ್ರೊವೈಡಿಂಗ್ ದ ಗಿಟಾರ್ ಫಾರ್ ದ ಸ್ಟೂಡೆಂಟ್ಸ್. ಎಲ್ಲ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವಾಗ ಪರವಾಗಿಲ್ಲ ನಾನು ಕಲಿತೀನಿ ಅಂತಂದು ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಆವಾಗ ನೀವು ಗಿಟಾರ್ ತೊಗೋಬೋದು. ಅದು ಬಿಟ್ಟರೆ ಕೀಬೋರ್ಡ್ ಕ್ಲಾಸಸ್ಸಿಗೆ ಯು ಶುಡ್ ಬ್ರಿಂಗ್ ಯುವರ್ ಓನ್ ಕೀಬೋರ್ಡ್ಸ್. ಸೊ ಯಾಕಂದರೆ ಗಿಟಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕೀಬೋರ್ಡ್ಸಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ಟು ಲರ್ನ್ ದ ಕೀಬೋರ್ಡ್ ಯು ಶುಡ್ ಬ್ರಿಂಗ್ ಯುವರ್ ಓನ್ ಕೀಬೋರ್ಡ್ಸ್ ಅಷ್ಟೇ. ಸೊ ಕಹೂನು ಏನು ತೊಂದರೆ ಇಲ್ಲ, ಕಹೂನ್ ಹೇಳ್ಕೊಡ್ತೀವಿ. ರಿದಮ್ ಸೆನ್ಸ್ ಇರಬೇಕು, ರಿದಮ್ ಸೆನ್ಸ್ ಥರನೇ ಕಹೂನು ಪ್ಲೇ ಮಾಡಬೇಕು. ಸೊ ಮನೇಲಿ ಬೆಂಚು ಪಾತ್ರೆ ಎಲ್ಲ ಬಡಿತಾ ಇರ್ತೀರಲ್ಲ, ಸೊ ಇದು ಅದೇ ಥರನೇ ಟೆಂಪೋಗೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು BPMಗೆ ಮ್ಯಾಚ್ ಮಾಡ್ಕೊಂಡು ಪ್ಲೇ ಮಾಡಿದ್ರೆ ಮುಗೀತು. ಅದೇನು ದೊಡ್ಡ ಕೆಲಸ ಅಲ್ಲ, ಅದನ್ನು ಕಲಿಬೋದು. ಸೊ ಯಾವುದೇ ಕ್ಲಾಸಸ್ಸಿಗೆ ನೀವು ಜಾಯ್ನ್ ಆಗ್ತೀನಿ ಅಂತಂದ್ರು 2000 ರೂಪೀಸ್ ಪರ್ ಮಂತ್ ಇದೆ ನಮ್ಮದು. ಮಂಡೇ ಟು ಫ್ರೈಡೇ ಕ್ಲಾಸಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರಲ್ಲ. ಸೊ ಯಾವಾಗಾದರೂ ಬನ್ನಿ, 4:15 ಮೇಲೆ ನಾವು ರೆಡಿ ಇರ್ತೀವಿ ಹೇಳ್ಕೊಡೋದಕ್ಕೆ. ಸೊ ಇದು ಊಟ ಹಾಕ್ಸಿದ್ದೀವಿ ನಾವು ಗಾಡಿಗೆ. ಸೊ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಇದು ಆ್ಯಕ್ಚುಲಿ ಅಫೆನ್ಸ್ ಅಂತ ಹೇಳ್ತಾರೆ. ಎಸ್ ಅಫೆನ್ಸ್, ಇದು ಹೇಳ್ತಾರೆ ಎಲ್ಲ ಅಫೆನ್ಸೇ, ಹಾಕಬಾರ್ದು. ಬಟ್ ಇದನ್ನು ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಎಮರ್ಜೆನ್ಸಿ ಟೈಮಿಗೆ ಯೂಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು, ಯಾರಿಗಾರ ಹೆಲ್ಪ್ ಮಾಡೋಕ್ಕೆ ಅಥವಾ ಏನಾದರೂ ಲೈಕ್ ಹೆಲ್ಪ್ ಕೇಳೋದಕ್ಕೆ ಸ್ವಲ್ಪ ಒಂಚೂರು ಜೋರಾಗಿ ಸೌಂಡ್ ಬೇಕು. ಆ್ಯಂಡ್ ಮೋರ್ ಓವರ್ ನಾವು ಇವೆಂಟ್ಸ್ಗಳಿಗೆ ತುಂಬ ಕಡೆ ಹೋಗ್ತಾ ಇರ್ತೀವಿ. ಆ್ಯಸ್ ಯು ನೋ, ಲೈಕ್ ನಂದೊಂದು ಬ್ಯಾಂಡ್ ಇದೆ, ಟೀಮ್ ಡ್ರಾಪ್ಔಟ್ ಅಂತ. ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಪಾರ್ಕಿಂಗ್ ಸಮಸ್ಯೆ, ಹೆಂಗೆ ಬೇಕಂಗೆ ಗಾಡಿ ಪಾರ್ಕ್ ಮಾಡಿ ನಮ್ಮ ಗಾಡಿ ಮುಂದೆ ಅಡ್ಡ ಇಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರನ್ನ ಕರಿಬೇಕು, ಕೂಗಬೇಕು, ನಂಬರ್ ಇರಲ್ಲ. ಸೊ ಅವಾಗ ಹೆಲ್ಪ್ ಆಗಲಿ ಅಂತಂದು ಹಾಕ್ಸ್ಕೊಂಡಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೇಳಿಸ್ಕೊಂತೀರಾ? ಮಿಸ್ಟರ್ ಆಕಾಶ್ ಸೌಂಡ್ ಇದರಲ್ಲಿ ಊಟ ಇದ್ದಾವೆ, ಈ ಥರ ಸೌಂಡ್ ಬರುತ್ತೆ. ಕರ್ಮದ ಕಲ್ಲನು ಅಂತಂದೇಳಿ ಸಾಂಗ್ ಇದೆ ಅಲ್ಲ, ಯಾರನ್ನು ಬಿಡಲ್ಲ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು